ಇಫ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಮೇಡ್ ಅಪ್ ಆಫ್ ದಿಸ್ ಸೆಟ್ ಆಫ್ ಎಲಿಮೆಂಟ್ಸ್, ಇವೆಲ್ಲ ಉತ್ತರ ಕೊಡಬೇಕು. ಎ ಮೈನಸ್ ಬಿ, ಈ ಮೈನಸ್ ಅಂತ ಹೇಳಿದ್ರೇನು ನೋಡಿ, ಡಿಫ್ರೆನ್ಸ್ ಆಫ್ ಸೆಟ್ಸ್. ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂತ ಹೇಳಿದ್ರೆ ಒಂದರಲ್ಲಿ ಇರೋದು ಮತ್ತೊಂದರಲ್ಲಿ ಇರ್ಕೂಡ್ದು ಅಂತ ಉತ್ತರಗಳು ನಾವು ಕಂಡುಹಿಡಬೇಕು. ಸರಿನಾ? ಹಾಂ. ಎ ಮೈನಸ್ ಬಿ, ಎ ಮೈನಸ್ ಬಿಯಲ್ಲಿ ಇವಾಗ ಎಯಲ್ಲಿ 3 ಇದೆ, ಇದರಲ್ಲಿಲ್ಲ. 6 ಇದರಲ್ಲಿಲ್ಲ. 9 ಇದರಲ್ಲಿಲ್ಲ. 12 ಇದೆ. 15 ಇದರಲ್ಲಿಲ್ಲ. 18 ಇಲ್ಲ. 21 ಇಲ್ಲ ಅಲ್ವಾ? ಸರಿನಾ? ಈ ಥರ ಒಂದೊಂದೇ ನೋಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ. ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ನೀವು ಏನು ಕಾಮನ್ ಇದೆ ನೋಡ್ಕೊಳ್ಳಿ. ಇವಾಗ ಎ ಮತ್ತು ಸಿಯಲ್ಲಿ, ಎ ಮತ್ತು ಸಿಯಲ್ಲಿ ಏನೇನು ಕಾಮನ್ ಇದೆ? 6 ಕಾಮನ್ ಇದೆ, ಮತ್ತು 12 ಇದೆ, ಆಮೇಲೆ ಅಷ್ಟೇ ಅಲ್ವಾ? ಸೊ ಇವಾಗ ಎಲ್ಲಿರೋವಂಥ ಎಲಿಮೆಂಟ್ಸು ವಿಚ್ ಇಸ್ ನಾಟ್ ಕ್ಯಾನ್ಸಲ್ಡ್ ಅಂತ ಹೇಳಿದ್ರೆ, ಕಾಮನ್ ಎಲಿಮೆಂಟ್ಸ್ ಯಾವ್ದು ಕಾಮನ್ ಎಲಿಮೆಂಟ್ಸ್ ಇಲ್ವೋ ಅದನ್ನು ಬರೀರಿ, ಅದೇ ನಿಮ್ಮ ಉತ್ತರ. ಸರಿನಾ? ಅಷ್ಟೇ. 3, 9, 15, 18, 21 ಇದೆ ನಿಮ್ಮ ಉತ್ತರ. ಆಯಿತಾ ಹುಡುಗರ? ಸೊ ವಾಟ್ ಈಸ್ ಪ್ರೆಸೆಂಟ್ ಇನ್ ಎ ಬಟ್ ನಾಟ್ ಇನ್ ಸಿ ಅಂತ ಹೇಳೋದು ನಾವು ಬರೀಬೇಕು. ಓಕೆ, ನೆಕ್ಸ್ಟು ಎ ಮತ್ತು ಡಿ. ಸೊ ಇವಾಗ ಇದರಲ್ಲಿ ಎ ಆ್ಯಂಡ್ ಡಿ ಏನು ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಲ್ವಾ? ಸೊ ಏನಂತ ಹೇಳಿ ಬರೀಬೋದು ನಾನು? ಇಲ್ಲ ಕಾಮನ್ ಇಲ್ಲದೆ 15 ಹೊತ್ತಾನೆ. ಎ ಆ್ಯಂಡ್ ಡಿಯಲ್ಲಿ 15 ಕಾಮನ್ ಇದೆ. ಸೊ ಏನಂತ ಹೇಳಿ ಬರೀಬೋದು ನಾನು? ಎಲ್ಲ ಎ ಎಲಿಮೆಂಟ್ಸು ಅದರ್ ದ್ಯಾನ್ 15 ಅಂತ ಹೇಳಿ ಈ ರೀತಿಯಲ್ಲಿ ಬರೀಬೋದು. ಇಲ್ಲ ಅಂತ ಹೇಳಿದ್ರೆ ಪೂರ ಬಿಡಿಸಿ ಈ ರೀತಿಯಲ್ಲಿ ಕೂಡ ಬರೀಬೋದು. ಏನು? 3, 6, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕ್ಯಾನ್ಸಲೇಷನ್ ಇಸ್ ಬಿಟ್ವೀನ್ ಎ ಆ್ಯಂಡ್ ಡಿ. 12, 18, 21 ಸರಿನಾ? ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಡಿಯಲ್ಲಿರೋವಂಥ ಎಲಿಮೆಂಟ್ಸು ಆಯಿತಾ ಎಲ್ಲ ತೆಗಿಬೇಕು. ಎಲ್ಲಿ ಮಿಕ್ಕಿದೇನಿದೆಯೋ ಅದನ್ನು ಬರೀಬೇಕು. ಸೊ ಇಲ್ಲಿ ಡಿ ಕೇಳುತ್ತೆ, ನಿನ್ನ ಹತ್ರ ಏನಿದೆಯೋ? ನನ್ನ ಹತ್ರ ಇಷ್ಟಿದೆ. ಇದು ಬಿಟ್ಟು ನಿನ್ನ ಹತ್ರ ಏನಿದೆ ಅಂಥೇಳಿ. ಇದು ಬಿಟ್ಟು ಎ ಹೇಳುತ್ತೆ ನನ್ನ ಹತ್ರ ಇವೆಲ್ಲ ಇದೆ ಅಂಥೇಳಿ. ಸರಿನಾ? ಇದು ಮತ್ತೊಂದು ರೆಪ್ರೆಸೆಂಟೇಷನ್ನು. ಇದರಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಿರೋವಂಥ ಎಲಿಮೆಂಟ್ಸು ಅದರ್ ದ್ಯಾನ್ 15 ಅಂತ ಹೇಳಿ. ಅರ್ಥ ಆಯ್ತಾ? ಈ ರೆಪ್ರೆಸೆಂಟೇಷನ್ ನೀವು ಹೋಗ್ತಾ ಹೋಗ್ತಾ ಕಲ್ತ್ಕೊಬೇಕು. ಸರಿನಾ ಹುಡುಗರ? ಮತ್ತು ನೆಕ್ಸ್ಟು ಬಿ ಮತ್ತು ಎಲ್ಲಿ. ಬಿ ಮತ್ತು ಎಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇದೆ? ಯಾವ ಕಲರ್ ಉಪಯೋಗಿಸ್ಲಿ? ಕಪ್ಪು ಉಪಯೋಗಿಸ್ತೀನಿ. ಬಿ ಮತ್ತು ಎಲ್ಲಿ 12 ಇದೆ, ಇದರಲ್ಲೂ ಕೂಡ 12 ಇದೆ. ಹಿಂಗೆ ಹೊಡಿತೀನಿ, ಸರ್ಕಲ್ ಹಾಕ್ಬಿಡೋಣ ಅಷ್ಟೇ ಅಲ್ವಾ? 16, 20 ಸರಿ, ಇನ್ಯಾವುದೂ ಇಲ್ಲ. ಇಲ್ಲಿ ಉತ್ತರ ಏನು? ಸೊ ಬಿ ಹೇಳುತ್ತೆ ನನ್ನ ಹತ್ರ 4, 8, 16, 20 ಇವೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಹೇಳಿ. ಸರಿನಾ? ನೆಕ್ಸ್ಟು ಸಿ ಮೈನಸ್ ಎ. ಸಿ ಮತ್ತು ಎಲ್ಲಿ ಕಾಮನ್ ಎಲಿಮೆಂಟ್ಸು 6, 12. ಮತ್ತು ಸಿ ಏನು ಹೇಳ್ತಿಲ್ಲಿ? ನನ್ನ ಹತ್ರ ಎಲ್ಲ ಎಲಿಮೆಂಟ್ಸ್ ತಗೋ ನೀನು, 6 ಮತ್ತು 12 ಬಿಟ್ಟು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನೀವು ಉತ್ತರ ಬರೀಬೋದು. ಸರಿನಾ? ಕರೆಕ್ಟಾ? ನೆಕ್ಸ್ಟು ಡಿ ಮತ್ತು ಎಲ್ಲಿ ಏನಿದೆ? ಆ್ಯಕ್ಚುಲಿ ಉತ್ತರ ನೀವು ಅವ್ರ ಎಲಿಮೆಂಟ್ ವೈಸು ಕೇಳ್ತಾರೇನೋ. ಯೋಚನೆ ಮಾಡ್ತೀನಿ ಒಂದೇನು ಸೆಕೆಂಡು. ಇಲ್ಲ, ಇದೇನು ತಪ್ಪು, ಟೆಕ್ನಿಕಲಿ ತಪ್ಪಿಲ್ಲ, ತೊಂದರೆ ಇಲ್ಲ. ಡಿ ಮೈನಸ್ ಎ. ಡಿ ಮೈನಸ್ ಎಲ್ಲಿ 5, 10, 20 ಆಯಿತಾ ಹುಡುಗರ ಹೋಗ್ತಾ ಹೋಗ್ತಾ ಈ ರೆಪ್ರೆಸೆಂಟೇಷನ್ ಉಪಯೋಗಿಸ್ತಿಕೊಂಡ್ರು ಆಯಿತಾ? ಸೊ ಅದು ನಿಮಗೆ ಅದು ನಾರ್ಮಲ್ ಆಗಿಬಿಡುತ್ತೆ. ಈ ಚಾಪ್ಟ್ರಲ್ಲಿ ನೀವು ನೋಡಿಲ್ಲ ಅಷ್ಟೊಂದು, ನಾನು ಒಪ್ಕೊತೀನಿ. ಆದರೆ ಇದನ್ನು ನಾವು ಉಪಯೋಗಿಸ್ತೀವಿ. ಹಾಗಾಗಿ ಇದನ್ನು ಬರೆಯೋದು ಕಲ್ತ್ಕೊಳ್ಳಿ, ಓದೋದು ಕಲ್ತ್ಕೊಳ್ಳಿ, ಬರೆಯೋದು ಕಲ್ತ್ಕೊಳ್ಳಿ. ಇದು ಕರೆಕ್ಟ್. ಇದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇದು ಕರೆಕ್ಟ್ ಇದು. ಸರಿನಾ? ಏನಂತ ಹೇಳಿದ್ರೆ ಇದುವರೆಗೂ ನೀವು ನೋಡಿರಲ್ಲ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇದನ್ನು ತುಂಬ ನೋಡ್ತೀರಾ ಆಯಿತಾ? ಈ ಚಾಪ್ಟ್ರಲ್ಲಿ ಆ್ಯಕ್ಚುಲಿ ನೋಡ್ತೀರಾ, ಕಷ್ಟದ ಕ್ವಶನ್ ಎಲ್ಲ ನೋಡ್ತೀರಾ. ಬಿ ಮೈನಸ್ ಸಿ. ಬಿ ಮತ್ತು ಸಿ ಅಲ್ಲಿ ಏನು ಕಾಮನ್ ಇದೆ? ಇನ್ನು ಮಾರ್ಕ್ ಮಾಡಿಲ್ಲ ನಾವು, ಮಾರ್ಕ್ ಮಾಡಿಬಿಡೋಣ. ಯಾವ ಕಲರ್ ಉಪಯೋಗಿಸ್ಲಿ? ಹಸಿರು ಉಪಯೋಗಿಸ್ತೀನಿ. ಬಿ ಅಲ್ಲಿರೋವಂಥ ಎಲಿಮೆಂಟ್ಸು ಹದಿನಾರು ಕೂಡ ಇದೆ. ಸೊ ಏನು ಉಳ್ಕೊಂತು? 20 ಮಾತ್ರ.
ಸೊ ಬಿ ಹೇಳಿದೆ, ನನ್ನ ಹತ್ರ 20 ಎಕ್ಸ್ಟ್ರಾ ಇದೆ ಅಂತ ಹೇಳಿ ಸಿಗೆ, ಸರಿನಾ ಅಲ್ವಾ? ಸೊ ಇದನ್ನು ಸ್ವಲ್ಪ ಕಾಪಿ ಮಾಡ್ಕೊಂಬಿಡ್ತೀನಿ, ಇಲ್ಲೂ ಇದೆ ಅದು. ಸೊ ಇನ್ನೊಂದು ಯಾಕೆ ಕೆಲಸ ಮಾಡೋದು ಅಲ್ವಾ? ಸರಿನಾ? ಹಾಂ, ಬಿ ಮತ್ತು ಡಿ. ಪಿ ಮತ್ತು ಡಿಯಲ್ಲಿ ಏನು ಮಾರ್ಕ್ ಮಾಡಿಲ್ಲ ನಾವು. ಏನು ಕಾಮನ್ ಇದೆ? 20 ಮಾತ್ರ ಕಾಮನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಂಟು ಹಾಕ್ತೀನಿ 20. ಸೊ ಬಿ ಏನು ಹೇಳುತ್ತೆ? ನನ್ನ ಹತ್ರ ಇನ್ನು ಎಲ್ಲ ಎಲಿಮೆಂಟ್ಸ್ ತಗೋ ಅದರ್ ದೆನ್ 20 ಅಂತ ಹೇಳಿ, ಸರಿನಾ? ಸಿ ಮತ್ತು ಡಿಯಲ್ಲಿ ಇದು ಎರಡರಲ್ಲೂ ಕೂಡ ನಾವೇನು ಮಾರ್ಕ್ ಮಾಡಿಲ್ಲ, ಬಿಡಿಯೋದು ಉಪಯೋಗಿಸ್ತೀನಿ, ಅಂಡರ್ಲೈನ್ ಮಾಡ್ತೀನಿ. 5, 10 10 ಇದೆ, 20 ಇದೆಯಾ ಇಷ್ಟೇ, ಇನ್ನೇನಿಲ್ಲ. ಸೊ ಸಿ ಅಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಅದರ್ ದ್ಯಾನ್ 10, ಸರಿನಾ? ಡಿ ಮತ್ತು ಬಿಯಲ್ಲಿ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಇದು 5, 10, 15, ಸರಿನಾ ಹುಡುಗರ? ಕರೆಕ್ಟಾ? ನೋಡ್ಕೊಂಬಿಡಿ, ವೆರಿಫೈ ಮಾಡ್ಕೊಳ್ಳಿ. ಸಿ ಮತ್ತು ಡಿಯಲ್ಲಿ ಸಿ ಆ್ಯಂಡ್ ಡಿ ಇಲ್ಲೆಲ್ಲ ಮಾಡಿದ್ರಲ್ಲ, ಏನಿದೆ ಇದು ಲೆಕ್ಕ? 10. ಸಿ ಡಿ ಎಲ್ಲಿ ಮಾಡಿದೆ ನಾನು? ಇಲ್ಲಿ ಯಾಕೆ ಮಾರ್ಕ್ ಮಾಡಿದ್ದೀನಿ? ಇದು ಸಿ ಮತ್ತು ಬಿ ಇದೆ, ತಪ್ಪು ಮಾಡಿದೆ ನಾನು. ಸಿ ಮತ್ತು ಬಿ ಹುಡುಗರ, ಇದು ಉತ್ತರ, ಇದು ತಪ್ಪಿದು, ಇದು ಅಲ್ಲಿ ಹೋಗ್ಬೇಕಾಗಿತ್ತು, ಇದು ಇಲ್ಲಿ. ಇದು ಸರಿ ಇದೆ. ಇದಕ್ಕೆ ಉತ್ತರ ಬಂದು ಸಿ ಮತ್ತು ಬಿ ಇವೆರಡರ ಲೆಕ್ಕ ನೋಡಬೇಕು. ಸೊ ಸಿ ಏನು ಹೇಳುತ್ತೆ? ನನ್ನ ಹತ್ರ 2, 6, 10, 14 ಇದೆ ಅಂತ ಹೇಳಿ. 2, 6, 10, 14, ಸರಿನಾ? ಸೊ 2, 6 ಮತ್ತು 10, 14 ಇಲ್ಲ, ಕರೆಕ್ಟಾಗಿದೆ, ಇದು ಸರಿ ಇದೆ. ಡಿ ಮತ್ತು ಸಿಯಲ್ಲಿ ಸೊ 10 ಕಾಮನ್ ಇದೆ. ಸೊ ಐ ಕ್ಯಾನ್ ಟೆಲ್ ಡಿ -10 ಇಸ್ ಯುವರ್ ಆನ್ಸರ್. ಸರಿ, ಎಷ್ಟು ಈಸಿ ಆಯ್ತು ನೋಡಿ. ನಾವು ಉತ್ತರದಲ್ಲಿ ಏನು ಹೇಳ್ತಾ ಇದ್ದೀನಿ? 10 ಬಿಟ್ಟು ಇನ್ನೆಲ್ಲ ತೆಕ್ಕೊಂತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇಲ್ಲಿ ನೋಡಿ ಎಷ್ಟು ಈಸಿ ಆಯ್ತು ರೆಪ್ರೆಸೆಂಟೇಷನು. 5, 10, 10 ಅಲ್ಲ, 15, 20 ಇವೆಲ್ಲ ಎಲಿಮೆಂಟ್ಸ್ ಅಂತ ಹೇಳಿ ಉತ್ತರ, ಸರಿನಾ? ಸೊ ಐ ಹೋಪ್ ಯು ಗೈಸ್ ಲರ್ನ್ ದಿಸ್ ರೆಪ್ರೆಸೆಂಟೇಷನ್ ಆಲ್ಸೋ. ಈ ರೆಪ್ರೆಸೆಂಟೇಷನ್ ಕೂಡ ನೀವು ಫೆಮಿಲಿಯರ್ ಹಾಕ್ಕೊಬೇಕು, ಆಯಿತಾ? ಸೊ ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಂಬಿಡ್ರ.